ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕೇರಳ ಸ್ಟೈಲಿ ಮಾವಿನಕಾಯಿ ವಿಷು ಹಬ್ಬ ಬಂದಾಗ ತುಂಬಾ ಮಾವಿನಕಾಯಿ ಸಿಕ್ತು ನನಗೆ. ಅದೆಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಒಂದೊಂದಾಗಿ ಡಿಶ್ಗಳು ಮಾಡ್ತಾ ಇದ್ದೀನಿ. ಇವತ್ತು ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಕೇರಳ ಸ್ಟೈಲಲ್ಲಿ ಒಂದು ಸಾರು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೇನೋ ಒಂದು ಮಾಡಬೇಕು ಅಂತ ಇದ್ದೀನಿ. ಅದ್ರ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಕ್ಕಿದ್ರೆ ಅದನ್ನು ಮಾಡಿ ತೋರಿಸ್ತೀನಿ. ಬನ್ನಿ ಮಾವಿನಕಾಯ್ದು ಸಾರು ಮಾಡೋದು ಹೆಂಗೆ ಅಂತ ನೋಡೋಣ. ಬನ್ನಿ. ಮಾವಿನಕಾಯಿ ಸಾರು ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಂದು ಮೀಡಿಯಮ್ ಸೈಜು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿದ್ದೀನಿ. ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಏನು ಕಂಪಲ್ಸರಿ ಇಲ್ಲ, ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದರೆ ಬೇಡ ಅಷ್ಟೇ. ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಅರ್ಧ ತೆಂಗಿನಕಾಯಿ ತುರಿ, ಒಂದು ಇಂಚಷ್ಟು ಶುಂಠಿ, ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೇಸ್ಟ್ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈ ಬಿಸಿಲಿಗೆ ಬೇರೆ ಯಾವುದೇ ಪಾತ್ರೆನಲ್ಲಿ ಮಾಡಿದ್ರೂ ಸಾರು ಬೇಗ ಕೆಟ್ಟೋಗ್ತಾ ಇದೆ. ಮಡಿಕೆನಲ್ಲಿ ಒಂದು ಮಾಡಿದಾಗ ಮಾತ್ರ ಅಷ್ಟು ಬೇಗ ಕೆಟ್ಟೋಗಲ್ಲ. ಅದಕ್ಕೆ ಇವತ್ತು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಾಯಿದ್ದೀನಿ, ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು ಬೇಯ್ಲಿ. ಇದೆಲ್ಲ ಬೆಂದಿದೆ. ಈಗ ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ, ಶುಂಠಿ ಮತ್ತು ಜೀರಿಗೆದು ಮಿಶ್ರಣ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇದೀಗ ಕುದಿ ಬರ್ತಾ ಇದೆ. ಇದು ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಇದೀಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ರೆಡಿ ಆಯಿತು. ಇದನ್ನು ತೆಗೆದಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಡೋಣ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸ್ವಲ್ಪ ಮೆಂತ್ಯ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸಾರಿಗೆ ಸೇರಿಸ್ತಾ ಇದ್ದೀನಿ. ಇವತ್ತಿನ ಮಾವಿನಕಾಯಿದು ಕೇರಳ ಸ್ಟೈಲ್ ಸಾರು ರೆಡಿಯಾಗಿದೆ. ಇವತ್ತಿನ ಕೇರಳ ಸ್ಟೈಲ್ ಮಾವಿನಕಾಯಿ ಸಾರಿಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅದ್ರ ಜೊತೆಗೇ ಒಂದು ಮಾವಿನಕಾಯಿ ಯೂಸ್ ಮಾಡಿಕೊಂಡು ಸಾಲಡು ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಬೇಕಾಗಿರೋ ಒಂದೆರಡು ಇಂಗ್ರೀಡಿಯೆಂಟ್ ಇಲ್ಲ, ಅದಕ್ಕೆ ಇವತ್ತು ಅದನ್ನು ಮಾಡೋಕ್ಕಾಗಲಿಲ್ಲ. ಅದನ್ನು ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.